ಕೂರಕ್ ಜಾಗ ಸಿಗುತ್ತೆ, ಮಲ್ಗಕ್ಕೆ ಜಾಗ ಸಿಗಲ್ಲ. ಬಾಡಿಗೆ ಮನೆ ಸರ್. ಬೆಂಗಳೂರಲ್ಲಿ ಸುಡುಗಾಡಲ್ಲಿ ಬೇಕಾದ್ರೆ 6 ಅಡಿ 3 ಅಡಿ ಜಾಗ ಸಿಕ್ಬಿಡುತ್ತೆ. ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಬಾಡಿಗೆ ಮನೆನೇ ಸಿಗಲ್ಲ. ಮೊನ್ನೆ ಹಿಂಗೆ ಒಂದಿನ ಬಾಡಿಗೆ ಮನೆ ಕೇಳೋಣ ಅಂತ ಹೋದೆ. ಮನೇಲಿ ಹೆಣ್ಮಕ್ಳಿದಾರೆ, ಬ್ಯಾಚುಲರ್ಸ್ಗೆ ಮನೆ ಕೊಡಲ್ಲ ಅಂದ್ಬಿಡದ. ನಾನು ಹೆಣ್ಮಗಳೇ ಕೊಟ್ಬಿಡಿ ಮದುವೆ ಆಗಿ ಸಂಸಾರ ಆಗ್ತೀನಿ ಅಂದೆ. ಒಂದು ಮಾತು ಮಾತಾಡ್ಲಿಲ್ಲ ಸರ್. ಒಪ್ಕೊಂಡ್ಬಿಟ್ರ? ಒಪ್ಪಳದ ಸೀದಾ ಒಳಗಡೆ ಕರ್ಕೊಂಡು ಹೋಗಿ ನಾಯಿ ಹೊಡೆದ್ರು ಸರ್. ಹೊರಗಡೆ ಟೂಲೆಟ್ ಬೋರ್ಡ್ ನೋಡಿ ಸೀದಾ ಮನೆ ಒಳಗಡೆನೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ. ಸಾರ್, ಸರೋಜ ಬೇಡ, ನೀವೇ ಬನ್ನಿ. ಹಲೋ, ಬನ್ನಿ. ಯಾರು ನೀವು? ಸರ್, ನನ್ ರಾಜು ಅಂತ. ರಾಣಿ ಬೇಕಾ? ಕೋಣ ಬೇಕಾಗಿತ್ತು. ಕೋಣೆ ಬಾಡಿಗೆ ಮನೆ ಬೇಕಾಗಿತ್ತು. ಮದ್ವೆ ಆಗಿದ್ಯಾ? ನಮ್ಮ ಅಪ್ಪ ಅಮ್ಮಂಗಾಗಿದೆ. ನಿಮ್ಗಾಗಿದೆ ಅಂತ ಕೇಳಿದ್ದು. ಇಲ್ಲ ಸರ್, ಐ ಆಮ್ ಸ್ಟಿಲ್ ಬ್ಯಾಚುಲರ್. ನೋಡಿಪ್ಪ, ಇಲ್ಲೆಲ್ಲೂ ನಿಮ್ಗೆ ಮನೆ ಬಾಡಿಗೆಗೆ ಸಿಗಲ್ಲ. ನೀವು ಬೇರೆ ಕಡೆ ನೋಡ್ಕೊಳ್ಳಿ. ಸರೋಜ ಸರ್, ಹಂಗ ಅನ್ಬೇಡಿ ಸರ್. ಬೆಳಗ್ಗೆ ಎದ್ದು ನಂಗೆ ಕೆಲ್ಸಕ್ಕೆ ಹೋಗ್ಬೇಕು, ಏನಾದ್ರು ಮಾಡಿ ಸರ್ ಪ್ಲೀಸ್ ಸರ್. ಕಂದ ನೋಡು, ಈ 7-8 ಏರಿಯಾದಲ್ಲಿ ಎಲ್ಲಿ ಹುಡ್ಕೊರು ನಿಮ್ ಮನೆ ಬಾಡಿಗೆಗೆ ಸಿಗಲ್ಲಪ್ಪ. ಅದ್ರಲ್ಲೂ ನಿನ್ನಂತ ಬ್ಯಾಚುಲರ್ಸ್ ಬೀದಿ ನಾಯಿಗೆ ಮನೆ ಒಳಗೆ ಬಿಟ್ಕೊಳ್ಳಲ್ಲ. ಸರೋಜ, ಕಾಫಿ ಗಿಡ. ಸರ್ ಹಂಗ ಅನ್ಬೇಡಿ ಸರ್, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಸರ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಸರ್. ಇರ್ತೀಯಾ? ಇರ್ತೀನಿ ಸರ್. ನಮ್ಮನ್ನು ಒಬ್ರಿಗೆ ಬಾಡಿಗೆ ಇರೋದು. ಆಯ್ತು ಸರ್. ಕೂತ್ಕೋ. ಮತ್ತೆ ನೋಡಪ್ಪ, ನಮ್ಮಲ್ಲಿ ಬಾಡಿಗೆ ಇರ್ಬೇಕು ಅಂತಂದ್ರೆ ಕೆಲವು ಕಂಡೀಷನ್ಸ್ ಗಳಿದಾವೆ. ಆಯ್ತು ಸರ್, ಎಲ್ಲ ಓಕೆ ಸರ್. ಕಂಡೀಷನ್ ಕೇಳೋ. ಹೇಳಿ ಸರ್. ಕಂಡೀಷನ್ ನಂಬರ್ 1, ನಮ್ಗೊಬ್ಳು ಮಗಳಿದ್ದಾಳೆ. ಮಗಳಿದ್ದಾಳ? ಕಣ್ಣೆತ್ತು ನೋಡಬಾರ್ದು. ಕಣ್ಣೆತ್ತಿ ನೋಡಲ್ಲ ಸರ್. ಸಾರಿ. ನಮ್ಗೊಬ್ಬ ಗಂಡ್ ಮಗನು ಇದ್ದಾನೆ. ಗಂಡ್ ಮುಂದೆ ಬಂದ್ರು ಬರಲ್ಲ, ನೋಡಲ್ಲ ಬಿಡಿ. ಏನಂದ್ರೆ? ಏನಿಲ್ಲ, ಕಂಡೀಷನರ್ ಮುಂದುವರ್ಸಿ ಸರ್. ಕಂಡೀಷನ್ ನಂಬರ್ 2, ನಮ್ಮನೇಲಿ ಊಟ ತಿಂಡಿ ಸ್ನಾಕ್ಸ್ ಎಲ್ಲ ಇಲ್ಲೇ ಮಾಡೋಣ ಸರ್. ಹೊರಗಡೆ ಆದ್ರೆ ಹೊಟ್ಟೆ ಹಾಳಾಗ್ಬಿಡುತ್ತೆ. ಬೇಕಾದ್ರೆ ಫ್ರೆಂಡ್ಸ್ ಇಲ್ಲೇ ಕರ್ಸ್ಬಿಡ್ತೀನಿ. ನಮ್ಮ ಮನೇಲಿ ಮನೆ ಬಾಡಿಗೆ ಇಲ್ವಲ್ಲಪ್ಪ ಸರ್. ಅವರೆಲ್ಲ ಯಾಕೆ ಸರ್, ನಾನು ಒಬ್ಬನೇ ಇರ್ತೀನಿ ಅಲ್ವಾ? ಕಂಡೀಷನ್ ನಂಬರ್ 3, ಅಡ್ವಾನ್ಸ್ 50,000, ತಿಂಗಳು ಬಾಡಿಗೆ ಬರೀ 10,000. ಅಡ್ವಾನ್ಸ್ 50,000, ಬಾಡಿಗೆ 10,000 ಅಷ್ಟೇ. ಮನೆ ಎಲ್ಲ ಲೆಕ್ಕ ಹಾಕಿರೋ 50 ಸ್ಕ್ವೇರ್ ಫೀಟ್ ಇಲ್ಲ. ಇದಕ್ಕೆ 50,000 ಅಡ್ವಾನ್ಸ್, 10,000 ಬಾಡಿಗೆ. ಹೋಗಯ್ಯೋ ಮಗಳೇ ಪವಿತ್ರ. ಸರ್, ಯಾರು ಸರ್ ಹಿಂಗೋದ್ರು? ನನ್ ಮಗಳು ತುಂಬಾ ಸ್ಪೀಡು. ಮಿಂಚಿದ್ದಂಗೆ. ಯಾರಮ್ಮ ಅದು? ಯಾರಿಲ್ಲಪ್ಪ. ಯಾರಿಲ್ಲ ಅಂದ್ಮೇಲೆ ಅಲ್ಲಿ ಏನ್ ಮಾಡ್ತೀಯಾ? ಬಾ ಈ ಕಡೆ. ನಾನು ಹೇಳಿಲ್ವಾ, ನನ್ನ ಮಗಳು ಮಿಂಚ್ಗೆ ಸೈಡ್ ಹೊಡಿತಾಳೆ. ನಂಗೆ ನಿಮ್ಗೆ ಮನೆ ಇಷ್ಟ ಆಯ್ತಾ? ಮನೆ ಎಲ್ಲ ಇಷ್ಟ ಆಯ್ತಾ ಸರ್? ನೀವು ಅಂದ್ರೆ ಆಲೋಕಿಸ್ಬಿಡದೆ. ಆ ಲುಕ್ಸ ಮಾತು ಹಂಗಿರ್ಲಿ. ಅಡ್ವಾನ್ಸ್ ಕೊಟ್ಬಿಟ್ಟು ಮುಂದಿನ ಕೆಲಸ ಮಾಡು. ಅಡ್ವಾನ್ಸ್ ಕೊಟ್ರೆ ಕೆಲಸ ಮಾಡ್ಬೋದಾ? ಗೃಹ ಪ್ರವೇಶ ಮಾಡ್ಬೋದಾ ಸರ್ ಅಂದೆ. ಇವಳೆ ರೀ, ಅದೇ ಖರ್ಚ್ಕೊಂಡೆ ಜಿರ್ಲೆ. ಅಯ್ಯೋ, ನಿನ್ ನೋಡಿ ಜಿರ್ಲೆ ಹರ್ಚ್ಕಂತು. ಜಿರ್ಲೆ ನೋಡಿ ನೀನ್ ಹರ್ಚ್ಕೊಂಡು. ನೋಡಿ, ಮೀಸ ಹಿಡಿದು ಎತ್ತಾಕ್ತೀನಿ. ಕೆಲ ಜಿಗಳೆ ಮೀಸೆ ಹಿಡ್ದು ಎತ್ತಕ್ಕ. ಏನಪ್ಪಯ್ಯ? ಅಪ್ಪಯ್ಯ, ಅದು ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆದ್ರೆ ನಿಮ್ಮಷ್ಟಲ್ಲ, ತುಂಬಾ ದೊಡ್ಡ ಕಟ್ಸಿದ್ದೀರಾ. ನಮ್ಮ ಅಪ್ಪಯ್ಯ ಕಟ್ಸಿದ್ದು. ಅದೇ ಅನ್ಕೊಂಡೆ. ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಹಾರ್ಟಲ್ಲಿ ಜಾಗ ಕೊಡ್ತೀರಾ? ನಮ್ಮ ಅಪ್ಪಯ್ಯನ್ ಕೇಳ್ಬಿಟ್ಟು ಹೇಳ್ತೀನಿ. ಅಪ್ಪಯ್ಯ, ಅಯ್ಯೋ ಏನಪ್ಪ ಅದು ಏನಿಲ್ಲ, ಮನೆ ತುಂಬಾ ಚೆನ್ನಾಗಿ ಆಲ್ಟ್ರೇಷನ್ ಮಾಡ್ಸಿದೀರಾ ಅಂದೆ. ಅಂದಾಗ ನಿಮ್ಗೆ ಮನೆಯೆಲ್ಲ ಇಷ್ಟ ಆಯ್ತು ಅಂತ ನೀ. ಒಂದೊಂದ್ಸರಿ ಗುಡಿ ಇಷ್ಟ ಆಗ್ಲಿಲ್ಲ ಅಂದ್ರು ವಿಗ್ರಹ ನೋಡಿ ಕೈ ಮುಗಿಬೇಕಲ್ವೇ? ಹೌದು. ಚಪ್ಲಿ ಚೆನ್ನಾಗಿದೆ ಅಂತ ಕಿತ್ತೋದ್ಮೇಲೆ ಇಟ್ಕೊಳಕ್ ಆಗತ್ತೆ. ಗೊತ್ತಾಯ್ತು ಬಿಡಿ. ನೋಡಿ, ಸಣ್ಣ ಪುಟ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಬಿಡಿ. ಹೋಗಿ ರೆಸ್ಟ್ ಮಾಡಿ. ಇದು ನಿಮ್ ರೂಮು, ಇದು ನನ್ನ ಮಗಳು ರೂಮು, ಇದು ನನ್ನ ರೂಮು. ನಿಮ್ಗೆ ಏನಾರು ಬೇಕು ಅಂದ್ರೆ ಸೀದಾ ಇಲ್ಲಿ ಬಂದ್ ಕುಟ್ಟಿ, ಅಲ್ಲಿ ಹೋಗಿ ತಟ್ಟಬೇಡಿ. ಲೇ ಸರೋಜ ರೀ, ನಾನ್ ಸ್ವಲ್ಪ MB ರೋಡ್ ಹೊಡ್ ಬರ್ತೀನಿ ಕಣೆ. ಬರ್ರಿ. ಅಮ್ಮ ಅಮ್ಮ, ಲೇ ಏನೇ ನಿಂದು? ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಆಯ್ತು ಇರು, ಇನ್ನೊಂದ್ 6 ತಿಂಗಳಲ್ಲಿ ಮದ್ವೆ ಮಾಡ್ತೀನಿ. ನಾನ್ ಹೇಳಿದ್ದು ಈ ಡ್ರೆಸ್ ಕಂಫರ್ಟಬಲ್ ಆಗಿಲ್ಲ ಅಂತ. ಇಲ್ಲ ಅಂದ್ರೆ ಬಿಚ್ಚಾಕೆ ನನ್ ತಲೆ ಯಾಕೆ ತಿಂತೀರಾ? ನೀನು ನಿಮ್ಮ ಅಪ್ಪಂದು ಇದೇ ಆಯ್ತು. ಹೌದಾ? ಹಾಯ್, ನಾನು ಅವಳಲ್ಲ, ಅವನು. ಆದ್ರೂ ಈ ಹೆಣ್ವೇಷ ಹಾಕೋದು ಭಾರಿ ಕಷ್ಟ ಸರ್. ಏನ್ ಬಿಸಿನಪ್ಪ ರೋಡ್ಗಳು. ಏನ್ ಮಾರ್ಕೆಟ್ ಅಲ್ಲಿ ತರಕಾರಿ ರೇಟ್ಗಳು ಹೊಸಿ ಆಗಿದಾವೇನೋ. ಕ್ಯಾರೆಟ್ ಕೆಜಿ 50 ರೂಪಾಯಿ, ಟೊಮಾಟೊ 20 ರೂಪಾಯಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಇದು? ಲೋ ಅಪ್ಪ, ನೀನು ಒಂದು ಅಪ್ಪನೇನೋ? ಡೌಟಾ? ಲೇ ಸರೋಜ, ಅಯ್ಯೋ, ನಾನು ಹೇಳಿದ್ದು ಎಲ್ಲ ಮನೆಯಲ್ಲಿ ಗಂಡಾಗ್ಲಿ ಅಂತ ಹರಕೆ ಹೊತ್ಕೋತಾರೆ. ನೀನ್ ಇರೋ ಒಬ್ಬ ಗಂಡು ಮಗನ್ನ ಹೆಣ್ಣು ವೇಷ ಕೂರ್ಸಿದ್ಯಲ್ಲ, ನಿನ್ನ ಏನ್ ತಗೊಂಡ್ ಹೊಡಿಬೇಕು? ಏನ್ರಿ ಅದು? ನೋಡ ಇಲ್ಲಿ ಏನೋ ತಕ ಹೊಡಿತಾನಂತ ನೋಡು.
ಲೋ ಬಟ್ಟೆ ಯಾಕೋ ಬಿಚ್ಚಿದ್ಯಾ? ನೀನೇ ತಾನು ಹೇಳ್ದೆ ಬಿಚ್ಚಾಕು ಅಂತ. ಮರ್ಯಾದೆ ಹಾಕೊಳ್ಳೋ, ಆಗಲ್ಲ ಮುಚ್ಕೊಂಡ್ ಹಾಕೊಳ್ಳೋ. ಆಗಲ್ಲ, ಬೇಕಾದ್ರೆ ನೀನು ಹಾಕೋ. ನನ್ ಮಗ ಬಂದ್ರೆ ತಗೊಳಕತ್ತೀವ, ಹಾಕಳಪ್ಪ. ಸಾಲ ಮಾಡಿರೋದ್ ನೀನ್ ತಗ್ಲಾಕೋ. ಬೆಳಗ್ಗೆ ಬಂದವನ್ ಯಾರು ಚಿನ್ನ? ಸಾಲ್ಗಾರ. ಏನ್ ಕೇಳ್ದ? ಸಾಲ ಕೇಳ್ದ. ನೀನ್ ಏನಂತ ಹೇಳ್ದೆ? ಮಿಕ್ಕ ಬಂದವನೇ ವಸೂಲಿ ಮಾಡಿ ಕೊಡ್ತೀವಿ ಅಂದೆ. ವಸೂಲಿ ಮಾಡ್ಬೇಕಂದ್ರೆ ಇದನ್ನ ಹಾಕಬೇಕು, ಹಾಕೋ. ಆಗಲ್ಲ, ಬೇಕಾದ್ರೆ ನೀನ್ ಹಾಕೋ. ಏ ಸರೋಜಾ, ರೀ ಇವಂಗೆ ಬೈಕ್ ಬುಕ್ ಮಾಡಿದ್ವಲ್ಲ, ಸರಿ ಕ್ಯಾನ್ಸಲ್ ಮಾಡ್ಬರೋಣ. ಬನ್ನಿ. ಕ್ಯಾನ್ಸಲ್ ಮಾಡಿ. ನಾನು ಒಬ್ಬ ಗಂಡ್ಸು, ಕಷ್ಟಪಟ್ಟು ದುಡ್ದು ತಗೋತೀನಿ. ಕೂಸೆ ಹೊಸಿ ಮಕ ತೋರ್ಸು. 25 ವರ್ಷದಿಂದ ನೀನು ನಿಮ್ಮ ಅಪ್ಪ ದುಡ್ದಿದ್ ಕಂಡಿದ್ದೀನಿ. ಮುತ್ಕೊಂಡ್ ಬಟ್ಟೆ ಹಾಕೋ. ಏನಮ್ಮ ಒಂದೇ ಮಾತಲ್ಲಿ ಮರ್ಯಾದೆ ತೆಗೆದ್ಬಿಟ್ಟೆ. ಹಾಕೋ ಅಂದೆ. ಯಜಮಾನ್ರೆ, ಇವತ್ತು ಊಟಕ್ಕೆ ಒಳ್ಳೆ ಪುರಿತು. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅನ್ನೋರ್ಗಿನ್ನ ನೋಡ್ದೆ ಚೆನ್ನಾಗಿಲ್ಲ ಅನ್ನೋರೇ ಜಾಸ್ತಿ ಆಗ್ಬಿಟ್ಟವ್ರೆ ಸರ್. ಅಲ್ಲ ಹೇಳ, ಓ ನಿನ್ ಕತೆಯ ಬೇಡ ಕಣಪ್ಪ. ಅವನ್ ಯಾವನ ಬತ್ತಾನಂತೆ, ಕಬರಿಗೆ ಬಾಟಂಗಿ ಅಂತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರಂತೆ, ಆಮೇಲೆ ಫೈಟಿಂಗ್ ಅಂತ. ಇದೇನ್ ಕತೆನೇನೋ? ಇಡೋ ಇಡೋ ಫೋನ್. ಬಾರಿಗೆ ತಲೆ ಇಟ್ಟು ಬಂದಿರ್ತೀವಿ, ಸೌಂಡ್ ಮಾಡಬೇಡಿ, ಮೆತ್ತು ಮಾತಾಡಿ. ಸಾರಿ ಸರ್. ಓಕೆ. ಗಾಂಧಿನಗರದಲ್ಲಿ ಸಿನಿಮಾ ಮಾಡಿದ್ನಲ್ಲ, ಹಾ. ದುಡ್ಡು ಹಾಕ್ಬಿಟ್ಟು ಹಾ. ಹಿಂಗಾಗ್ಬಿಟ್ಟಿವ್ನಿ. ಆಯ್ತು, ಏನಾರ ಆಗ್ಲಿ, ಸತ್ತೋಗೊಂಡು ಹಂಗೇನೋ. ಸುಮ್ನೆ ಸೈಲೆಂಟ್ ಆಗಿರ್ಬೇಕು ಬಾರಲ್ಲಿ, ಸಾರಿ ಸರ್. ಮಾತಾಡ್ಬಾರ್ದು. ಓಕೆ. ಪಾಪ ಸಾರ್ ಒಂದ್ ಲಾಲಿಪಾಪ್ ತಗೊಂಬರ. ಯಾಕೆ ಸರ್? 5 ರೂಪಾಯ್ದ 10 ರೂಪಾಯ್ದ? ಲೇ ಚೀಪ್ ಅದಲ್ಲ ಕಣೋ, ಕಚ್ಚಿ ತಿನ್ನೋದು ಚಿಕನ್ ಲಾಲಿಪಾಪ್. ಓಕೆ ಸರ್, ತರ್ತೀನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಯಾರು ನೀವು? ಸರ್ ನನ್ನ ಹೆಸರು ಗಂಡುಗಲಿ ಅಂತ ಸರ್, ಆಕ್ಟರ್ ಕಮ್ ಡೈರೆಕ್ಟರ್ ಸರ್. ತುಂಡುಗಲಿ ಅಲ್ಲ ಸರ್, ಗಂಡುಗಲಿ. ಮೆತ್ತಗ್ ಮಾತಾಡಿ ಬೈತಾರೆ. ಗಂಡುಗಲಿ. ಅದಕ್ ನಾನೇನ್ ಮಾಡ್ಬೇಕು? ಸತ್ತೋಗ್ಬಿಡು, ಸತ್ತೋಗ್ಬಿಡು. ನೀನ್ ಹೇಳ್ತೀನಿ, ನೀನ್ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಯಾಕೆ ಬದುಕಿದ್ಯಾ? ಬೇರೆಯವ್ರ ಹೆಂಡತಿ ವಿಚಾರ ಮಾತಾಡ್ತಾವ್ರೆ, ನನ್ನಿಂದ ಏನಾಗ್ಬೇಕು ಕೇಳಯ್ಯ? ಒಂದೆರಡು ಗಂಡು ಮಕ್ಕಳು ಆಗಲ್ವೇನೆ? ಗಂಡು ಮಕ್ಕಳು ಕೊಡಕ್ ಆಗಲ್ಲ ಅಂದ್ರೆ ಮೇಲೆ ಮನೇಲಿ ಹಾಕಿದ್ಯಾ? ಹೋಗಚ್ಚಿ. ಎಕ್ಸ್ಕ್ಯೂಸ್ ಮೀ, ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ತಾ ಇದ್ವಿ, ಒಂದ್ 5 ನಿಮಿಷ. ಮಾತಾಡು ಗುರು, ಬಟ್ ಮೆತ್ತು ಮಾತಾಡು. ಹ್ಮ್. ಸರ್ ನಾನೊಂದ್ ಕತೆ ಮಾಡಿದೀನಿ, ನಂದೊಂದು ಕತೆ ಕೇಳ್ಬಿಟ್ರೆ. ಅಯ್ಯೋ ನಿನ್ನ ಮಕ ಮುಚ್ಚ, 6 ಅಡಿ ತೆಗ್ದು 3 ಅಡಿ ಮಾಡ. ಬಚ್ಚಲು ಮನೇಲಿ ಬಂದು ದೇವರ ನಾಮಸ್ಮರಣೆ ಮಾಡ್ತಾ ಇದೆಯಲ್ಲೋ, ಕತೆ ಹೇಳೋ ಜಾಗನೇನೋ ಇದು? ಸರ್ ಮಾತಾಡಕ್ಕೆ ಬಾಯಿ ನೋಯುತ್ತೆ, ಕೇಳಿಸ್ಕೊಳಕ್ಕೆ ಕಿವಿ ಏನು ನುಯ್ಯಲ್ವಲ್ಲ ಸರ್. ಕೂತ್ಕೊಂಡಿ ನೋಯ್ತಾ ಇದೆ. ನನಗೆಲ್ಲಾ ಕಡೆ ನೋಯ್ತಾ ಇದೆ. ಆಪರೇಷನ್ ಮಾಡಿಸ್ಕೊಳ್ಳೋ. ಗಂಡು ಮಕ್ಕಳು ಕೊಡಕ್ ಆಗಲ್ಲ ಅಂದ್ರೆ ಆಪರೇಷನ್ ಮಾಡಿಸ್ಕೊಳ್ಳಿ. ಫೋನ್. ಲೇ ದೂರದಿಂದ ಬಂದವನೇನೋ ಕತೆ ಹೇಳ್ತೀನಿ ಅಂತ, ಒಂದ್ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋ. ಏಚ್ಕೋರು, ಬಟ್ ಮೆತ್ತು ಮಾತಾಡೋ. ಸರ್ ಈ ಕತೆ ಒಂಥರ ಸಿನಿಮಾ ಲವ್ ಬೇಸು ಸರ್. ಓಪನ್ ಮಾಡಿದ್ರೆ ಸರ್, ಕಾರ್ನರ್ ನಲ್ಲಿ ಅಪ್ಪ ಅಮ್ಮನ ಆಶೀರ್ವಾದ ಅಂತ ಗ್ರಾಫಿಕ್ಸ್ ಅಲ್ಲಿ ಮಾಡಿರ್ತೀವಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್. ಈ ಗ್ರಾಫಿಕ್ ಎಡಿಟರ್ ಎಲ್ಲ ಹೆಂಗ್ ಗೆಣಸ್ಕೆರೆಕ್ ಹೋಯ್ತಾರ? ಆ ಕೆಲಸ ಅವ್ರು ಮಾಡ್ತಾರೆ. ಕತೆ ಹೇಳ್ರಿ, ನೆನಪಿರ್ಲಿ, ನಾಳೆ ನಾ ಅಮೆರಿಕ ಹೋಗ್ತಾ ಇದ್ದೀನಿ, ಬರೋದು 6 ತಿಂಗಳಾಗುತ್ತೆ. ನೀವು ನೆನಪಿರ್ಲಿ, ಇನ್ನೊಂದ್ 3 ತಿಂಗಳಾರು ನಾನ್ ನಿಮ್ಮನೇಲಿ ಇರ್ತೀನಿ. ಇನ್ನ 3 ತಿಂಗಳು ಗುಂಡಿ ತೆಗೆದು ಹೂಣಿ ಹಾಲು ತುಪ್ಪ ಬಿಟ್ಟು ತಿಥಿ ಮಾಡ್ಬಿಡ್ತೀನಿ. ಅಷ್ಟೊತ್ತಿಗೆ ನಿಂಗೆ ಒಂದ್ ಮಗು ಬಂದಿರ್ತ್ ಬಿಡು. ಏನಾರ ಸರ್ ಒಂದ್ 5 ನಿಮಿಷ ಸರ್, ಸುಂದರಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್. ಇವ್ರಿಗೆಲ್ಲ ಈ ತರ ಹೇಳಿದ್ರಾಗಲ್ಲ ಕಣ್ರಿ, ನಮ್ ಸ್ಟೈಲ್ ಅಲ್ಲಿ ಹೇಳ್ಬೇಕು. ಬುಲೆಟ್ ಇಲ್ದೇ ಇರೋ ಗನ್ಗೆ ನೋಡಿ ಇಷ್ಟ ಎದ್ರಕಾಬಿಟ್ನಲ್ಲ, ಇನ್ನೇನಾದ್ರೂ ಬುಲೆಟ್ ಇದ್ಬಿಟ್ಟಿದ್ರೆ? ನಿನ್ ಯೋಗ್ಯತೆ ಬೆಂಕಿ ಹಾಕ. ಬುಲೆಟ್ ಇಲ್ವೇನೋ? ಏನೋ ನಿನ್ ಕನ್ಸೇನೋ? ನಲ್ಲಿ ಬುಲೆಟ್ ಇಲ್ಲ ಅಂತ ಹೇಳ್ಬಿಟ್ಟೆ, ನಿಜ ಅನ್ಕಬಿಟ್ನ? ಅಣ್ಣ ಒಂದ್ 5 ನಿಮಿಷ ಸುಮ್ನಿರು, ಏನೋ ಫ್ಲೋರ್ ನಲ್ಲಿ ಡೈಲಾಗ್ ಹೋಯ್ತೈತೆ, ಕಟ್ ಮಾಡ್ಬೇಡ. ಡಿಸ್ಟರ್ಬ್ ಆಗ್ತಾ ಇದೆಯಾ? ಓಕೆ, ಮೆತ್ತು ಮಾತಾಡ್ಕೊ. ಮೆತ್ತಗ ಲೇ ಹಾ. ಸುಮ್ನಿರು. ಓಪನ್ ಮಾಡಿದ್ರೆ ಸರ್, ಸರ್ ಓಪನ್ ಮಾಡಿದ್ರೆ ಸರ್ ಪಂಚಲಿಂಗೇಶ್ವರ ಪ್ರಸನ್ನ ಅಂತ ಹಾಕ್ಸಿರ್ತೀವಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್. ಈ ಪಂಚಲಿಂಗೇಶ್ವರ ಪ್ರಸನ್ನ ನಿಮ್ ಮನೆ ದೇವ್ರೇನ್ರಿ? ಹ್ಞೂ ಸರ್. ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಅಂತ. ಹೌದಾ? ಹಾಕ್ಸಿ. ಓಕೆ. ಕತೆ ಹೇಳ್ರಿ. ಸರ್ ಓಪನ್ ಮಾಡಿದ್ರೆ ಸರ್, ಆಗಲ್ಲ ಬಿಡ. ಆವಾಗ್ಲಿದ್ದ ಹೇಳ್ತಾ ಇದ್ದೀನಿ, ಏನಾಗಲ್ಲ. ಓಪನ್ ಮಾಡಕ್ ಬಿಟ್ರೆ ತಾನೇ ಓಪನ್ ಆಗೋದು. ಆಗಲ್ಲ ಆಗಲ್ಲ ಆಗಲ್ಲ. ಅದೇಂಗಾಗಲ್ಲ? ಅಂಗಡಿ ಬಾಗ್ಲ ಸುಮಾರು ದಿನ ಆಯ್ತಲ್ಲ, ಬೀಗ ಜಾಮ್ ಆಗಿಬಿಟ್ಟಿದೆ. ಆಗಲ್ಲ ಬಿಡು, ಆಗಲ್ಲ ಕಣೋ. ಅಂಗಡಿ ಬಗ್ಗೆ ಮಾತಾಡ್ತಿದ್ಯಾ? ಹಾ. ಹಲೋ ಹಲೋ, ಫೋನಲ್ಲಿ ಮಾತಾಡ್ತಿದ್ದೀರಿ ತಾನೆ? ಹೌದು. ಅವಾಗ್ಲಿದ್ದ ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತಿದೆ. ಒಂಚೂರು ಮೆತ್ತಗ್ ಮಾತಾಡಿ ಅಷ್ಟೇ. ಅಷ್ಟೇ ಮಾತಾಡ್ಬೇಕು ನೀವು, ಎಕ್ಸ್ಟ್ರಾ ಮಾತಾಡ್ಲೇಬಾರ್ದು ನೀವು.
ಮೆತ್ತು ಮಾತಾಡ್ಬೇಕಂತ ಇಲ್ಲಿ ಕೇಳ್ಸತ್ತಲ್ಲ. ಒತ್ಕಡೆಯಲ್ಲಿ ಕಂಡಿದ್ದೀನಿ. ಹೋಗು ಹೋಗು. ಓ ಹಾ ಕೇಳಿಸ್ತಿದ್ಯಾ? ರೇ ತುಂಡುಗಲೆ ಸರ್ ಗಂಡುಗಲಿ ಸರ್. ಇವತ್ ನೀವು ಕತೆ ಹೇಳಂಗ್ ಕಾಣಲ್ಲ, ನಂಗೆ ಅರ್ಜೆಂಟ್ ಟೈಮ್ ಇದೆ, ಹೊಡ್ತೀನಿ ಕಣ್ರಿ. ಮುಚ್ಕೊಂಡು ಹೋಗು. ಯಾವನು ಮುಚ್ಕೊಂಡು ಹೋಗು ಅಂತ ಇದೀಯಾ? ಮೋಟ್ರ್ ಮನೆ ಮುಚ್ಕೊಂಡು ಮನೆಗೆ ಹೋಗಪ್ಪ. ಹೋಟ್ಲು ಮನೇಲಿ ಇರೋನ್ ಹೇಳ್ದ, ಹಾ. ನನ್ಗೆ ಅನ್ಕಬಿಟ್ಟೆ. ನಿನಗೆ ಹೇಳಿದ್ದು, ನಿಂಗೆ ಹೇಳಿದ್ದು ಲಮ್ಮ ಒಬ್ರೇ ಅವ್ರಲ್ಲ. ಮೋಟ್ರ್ ಮನೆ ಮುಚ್ಕೊಂಡು ಹೋಗು. ಯಾವನ್ರಿ ಒಳ್ಳೆ ಮೆಂಟ್ಲು ತರ ಮಾತಾಡ್ತಾನೆ. ಏ ಹೆದ್ರು ಬಿಟ್ಟ ಕುತ್ಕೊಂಡೆ. ಮಿಸಿನ್ ಮನೇಲಿ ಇರೋನ್ ಹೇಳ್ದ, ನಿಂಗೆ ಹೇಳ್ದೆ. ನಿನ್ನ ಮಕ್ಕ ಮುಚ್ಚಾಲೆ ಕಚ್ಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ, ನುತ್ತ ನನ್ ಮಗನೇ, ಲೋಪ ನನ್ನ ಮಗನ. ಈಗ ಯಾವನ ಹತ್ರ ಮಾತಾಡ್ತೀಯಾ? ಮಾತಾಡು. ಮೆತ್ತುನ ಗಳಿಸ ಬುಲೆಟ್ ಇಲ್ಲ ಬಿಸಾಕಿ. ಸರ್ ನಂದೊಂದು ಕತೆ ಒಂಚೂರು. ತುಂಡುಗಲೆ ಸರ್ ಗಂಡುಗಲಿ ಸರ್. ಹೇಳ್ರಿ ಹೇಳ್ರಿ. ಸರ್ ಓಪನ್ ಮಾಡಿದ್ರೆ ಸರ್. ಹಲೋ, ಲೇ ನೀನೇನು ಮೊಬೈಲ್ ಇಟ್ಕೊಂಡಿದ್ಯಾ ಇಲ್ಲ ಮೊಬೈಲ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ? ನಾನಲ್ಲ ಸರ್, ನನ್ನ ಹತ್ರ ಮೊಬೈಲ್ ಇಲ್ಲ ನೋಡಿ. ಸರ್ ಕಚೆ ಕಂಟಿನ್ಯೂ ಮಾಡ್ಬಿಡ್ತೀನಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್. ಹೇಳ್ರಿ ಹೇಳ್ರಿ. ಸರಿ ಸರ್. ಸರ್ ಓಪನ್ ಮಾಡಿದ್ರೆ ಸರ್. ಹಲೋ. ಒಂದ್ ಸೆಕೆಂಡ್ ಇರಯ್ಯ, ಏನೋ ಇಂಪಾರ್ಟೆಂಟ್ ಮಾತಾಡ್ತಿದ್ದೀನಿ ತಾನೆ. ಓಕೆ. ಸರ್ ಓಪನ್ ಹಲೋ. ಆಯ್ತು ಸರ್. ಒಂದ್ ನಿಮಿಷ ಇರಯ್ಯ. ಓಕೆ. ಸರ್ ಹೇಳ್ಬಿಡ್ತೀನಿ ಸರ್. ಸರ್ ಓಪನ್ ಮಾಡಿದ್ರೆ ಸರ್. ಹಲೋ. ಒಂದ್ ನಿಮಿಷ ಎಲ್ಲ ಇರಕ್ಕಾಗಲ್ಲ ಕಣಲ್ಲ. ನನ್ನೇನ್ ಮೊಬೈಲ್ ಅನ್ಕೊಂಡಿದ್ಯೇನೋ ಅವಾಗ್ಲಿದ್ದ ಹಲೋ 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 ಅನ್ನಕ್ಕೆ. ಹಾಗೇನ್ ಬಾಯ್ ಬಿಟ್ಟು ಮಗಳು. ಸರ್ ನೀವು ಹೊಡೆದಿದ್ದ ಡೇಟ್ಗೆ ಎಲ್ಲ ಮರ್ತೋಯ್ತು ಸರ್. ನನ್ ಪದ ಬಂದು ಹೇಳ್ತೀರಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್. ಮನೇಲಿ ನನ್ನ ಹೆಂಡತಿ ಕಾಯ್ತಾವಳೆ, ನಾಳೆ ನಾ ಅಮೇರಿಕ ಹೋಗ್ಬೇಕು. ನಿಮ್ದು ಅಮ್ಮಯ್ಯ ಬಿಟ್ಬಿಟ್ರಿ ಕಾಲ್ ಬಿಡ್ತೀನಿ ಸರ್. ನಮ್ ತಾಯಣಗೂ ಓಪನ್ ಮಾಡೇ ಬಿಡ್ತೀನಿ ನೋಡಿ ಸರ್. ಈಗ ಮಾಡ್ರಿ. ಸರ್ ಓಪನ್ ಮಾಡಿದ್ರೆ ಸರ್. ಅದೇ ಸರ್, ಅದೇ ಈಗ ನೆನ್ಪಾಯ್ತು ಸರ್, ನೆನ್ಪಾಯ್ತು ಸರ್. ಏನಪ್ಪ ಈಗ ನೆನ್ಪಾಯ್ತು ಸರ್. ಹೇಳೋದೇನು? ಬಾರು ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ? ನನ್ ಗೊತ್ತಿಲ್ಲ ಕಣೋ. ಗೊತ್ತಿಲ್ಲ? ಇಲ್ಲ. ಮತ್ತೆ ಯಾಕೆ ಕುಡಿಯಕ್ ಬಂದಿದ್ದಲ್ಲ? ಗೊತ್ತಿಲ್ಲ ಅದೆಲ್ಲ? ಗೊತ್ತಿಲ್ಲ. 10 ಗಂಟೆಗೆ ಓಪನ್ ಆಗುತ್ತೆ. ಅವ್ನ್ ಯಾರು ಹೇಳ್ದ ಬಾರು 10 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ? ಅಯ್ಯೋ ನಾಯಿ ನನ್ನ ಮಗನೇ. ಸರ್ ಈಗ ಓಪನ್ ಮಾಡ್ಬಿಡ್ತೀನಿ ಸರ್. ತುಂಡುಗಲಿ ಗಂಡುಗಲಿ ಸರ್. ಆಗಲ್ಲ, ಹೋಗ್ತೀನಿ. ಓಪನ್ ಮಾಡ್ತೀನಿ ಸರ್. ಸರ್ ಓಪನ್ ಮಾಡಿದ್ರೆ ಸರ್. ಮ್ಯಾಚ್ ಪಾಸ್ ಇದೆಯಾ? ನನ್ನ ಹತ್ರ ಇಲ್ಲ ಕಣಪ್ಪ. ಸರ್ ಓಪನ್ ಮಾಡಿದ್ರೆ ಸರ್. ಲೈಟ್ರು ನನ್ನ ಹತ್ರ ಇಲ್ಲ ಕಣೋ. ಓಕೆ ಓಕೆ. ಸರ್ ಓಪನ್ ಮಾಡಿದ್ರೆ ಸರ್. ಓ ಇದು ಹಗ್ಗು ತುದಿ ಬೆಂಕಿ ಹಚ್ಚಿರ್ತಾರೆ. ಬುಡ ಇದೆ ಬುಡ. ಇಟ್ಕೊಳ್ಳಿ. ಹಗ್ಗು ತುದಿ ಇದೆಯಾ? ಮ್ಯಾಚ್ ಬಾಕ್ಸ್ ಕೊಡ್ರಿ. ಸರ್ ಅದೇ ಕೊಟ್ಟಿದ್ದೀನಿ, ನನಗೆ ಕಣ್ಣಿ ಕಾಣಿಸ್ಕೋಬೇಡ. ತೋನಾಗು ನಾಯಿ ನನ್ನ ಮಗನ್ ತಗ. ರೇ ತುಂಡುಗಲಿ ಸರ್ ಗಂಡುಗಲಿ ಸರ್. ನೀವು ಕತೆ ಹೇಳಕ್ ಲಾಯಕ್ಕಿಲ್ಲ. ಈ ತರ ಕೆಲಸ ಮಾಡಕ್ ಬಹಳ ಸೂಟ್ ಆಗ್ತೀರಾ. ನಿಮ್ದ ಅಮ್ಮಯ್ಯ ನಿಮ್ ಕಾಲಿ ಬಿಟ್ಬಿಡ್ತೀನಿ ಬಿಡ್ರಿ. ಮನೆಗೆ ಹೋಗ್ಬೇಕು. ಓಪನ್ ಮಾಡ್ತೀನಿ ಸರ್. ಈಗ ಮಾಡ್ತೀನಿ ಸರ್. ಓಪನ್ ಮಾಡಿದ್ರೆ ಸಾ. ಸಿಗರೇಟ್ ಇದೆಯಾ ಬಸ್? ಅಯ್ಯೋ ನಾಯಿ ನನ್ನ ಮಗನೇ. ಸಿಗರೇಟ್ ಇಲ್ದೆ ಮ್ಯಾಚ್ ಬಾಕ್ಸು, ಲೈಟ್ರು, ತುದಿ, ಬೆಂಕಿ ತುದಿ ಕೇಳಕ್ ಬಂದಿದ್ದೇನೋ ನಾಯಿ.